ಸರ್ ನೀವು ನಾಟಕಗಳನ್ನೆಲ್ಲ ಬರೆದ್ರಿ. ನನಗೆ ಈ ನಾಟಕ ಆಡುವಾಗ ಮತ್ತು ನಾಟಕದ ರಂಗದ ಮೇಲೆ ಒಂದಿಷ್ಟು ಹಾಸ್ಯ ಪ್ರಸಂಗಗಳೆಲ್ಲ ಇರ್ತವೆ. ನೀವು ಭಾಳ ಹಾಸ್ಯ ಗೀತೆಗಳನ್ನ ಬರೆದಿದ್ದೀರ, ಅದನ್ನು ಆಮೇಲೆ ಹಾಡ್ಸೋಣ. ಯಾವುದಾದ್ರೂ ಒಂದು ಹಾಸ್ಯ ಪ್ರಸಂಗ ಹೇಳಿ ಸರ್. ಸರ್ ಸಾಕಷ್ಟಿದೆ ಹಾಸ್ಯ ಪ್ರಸಂಗಗಳೇನು. ಯಾಕೆಂದರೆ 59ನೇ ಇಸ್ವಿಲಿ ಮೊದಲನೇ ನಾಟಕ ನಾವು ಆಡಿದ್ದು. ನಾವು ಹುಟ್ಟಿದಾಗ ಸರ್ ಅದು ಅಂತ ಏನೋ ಒಟ್ಟಿನಲ್ಲಿ ನನಗೂ ನಿಮಗೂ ಯಾವುದೋ ಒಂದು ವಿಷಯದಲ್ಲಿ ಸಾಮ್ಯ ಬರ್ತಾ ಇದೆ ಅಷ್ಟೊತ್ತಿಗೆ. ನಾನು ವಿದ್ಯಾಭ್ಯಾಸ ಒಂದು ಬಿಟ್ಟು, ಹಾಗಾಗಿ ನೀವು ವಿದ್ಯಾವಂತರಾಗ್ಬಿಟ್ರಿ, ನಾವು ಡಿಗ್ರಿ ಇಲ್ಲ 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 ಆಗಲ್ಲ ಆಗಲ್ಲ ಇಲ್ಲೇ ಸರ್. ಅದೇನಾಗಿದೆ ಅಂದರೆ ಒಂದು ಪ್ರಸಂಗ ಹೇಳಬೇಕು ಅಂತ ನನಗಿಷ್ಟ. ಅದಕ್ಕೆ ಮುಂಚೆ ಒಂದು 2 ಮಾತು ಸೇರಿಸ್ಬೇಕು ಅಂತ. ಒಂದು ಸಲ ನಾವು ಈ ನಮ್ಮ ಸಂಸ್ಥೆ ಪ್ರಾರಂಭಕ್ಕೆ CB ಜಯರಾಯರನ್ನು ಕಳೆದಿದ್ವಿ. CB ಜಯರಾಯರು ಹಿರಿಯ ನಟರು, CB ಜಯರಾಯರು. ಅವ್ರನ್ನ ಕರೆಸಿ ಎಲ್ಲ ಮಾಡಿದಾಗ ಆವಾಗ ಪಕ್ಕದಲ್ಲಿ ಒಬ್ಬ ಆಧುನಿಕ ರಂಗಭೂಮಿ ಲೇಖಕ ಒಬ್ಬರಿದ್ದರು. ಅವರು ದಿಗ್ದರ್ಶಕರು ಎಲ್ಲ ಆಗಿತ್ತು. ಅವ್ರನ್ನ ಕೇಳಿ ಏನೋ ಮಾತು ಬಂದು ಜಯರಾಯರು ರೇಗ್ಬಿಟ್ರು. ಏನರಯ್ಯ ನೀವು ಮಾಡಿದ ಕೆಲಸ ಆಧುನಿಕ ರಂಗಭೂಮಿ ಅಂದ್ಬಿಟ್ಟು. ನಮ್ಮ ಹಳೇ ರಂಗಭೂಮಿ, ವೃತ್ತಿ ರಂಗಭೂಮಿ ಅದೊಂದು ಉದ್ಯಮ ಕಂಡ್ರಯ್ಯ. ಅಲ್ಲಿ ಒಬ್ಬ ಮರಗೆಲಸೋನು ಬದುಕ್ತಾ ಇದ್ದ, ಆಯಿತಾ, ಬಟ್ಟೆ ಹೊಲಿಯೋನು ಬದುಕ್ತಾ ಇದ್ದ, ಬಣ್ಣ ಬಳಿಯೋನು ಬದುಕ್ತಾ ಇದ್ದ, ಎಂತೆಂಥ ಕ್ಷೌರ ಮಾಡೋನು ಬದುಕ್ತಾ ಇದ್ದ. ಅವನು ಕೆಲಸ ಇರ್ತಿತ್ತು, ಯಾಕಂದರೆ ಬಣ್ಣ ಹಚ್ಬೇಕಾದ್ರೆ. ಹೌದು 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 ಹೌದು. ಸೊ ಎಲ್ಲ ಬದುಕ್ತಾ ಇದ್ರು. ಅಷ್ಟು ಜನಕ್ಕೆ ಬದುಕು ಕಟ್ಕೊಟ್ಟಿತ್ತದು. ಅಷ್ಟು ಜನ ನಟರು ಬದುಕ್ತಾ ಇದ್ರು. ಇವಾಗ ಏನು ಮಾಡಿದೆ ನಿಮಗೆ ಇದು ಅಂಗೈಯೇ ಕನ್ನಡಿ ಮುಂಗೈಯೇ ಕೋಲು ಮಾಡಿಬಿಟ್ಟು ಎಲ್ಲ ಮಾಡಿಬಿಟ್ಟು ನೀವು ಎಲ್ಲ ಕೈ ಅದನ್ನು ಅಭಿನಯದಲ್ಲೇ ತೋರಿಸ್ಬಿಟ್ಟಿದ್ದೇನೆ. ಹಾಳು ಮಾಡಿಬಿಟ್ರಿ, ಆ ಒಂದು ಉದ್ಯಮನೇ ಹಾಳು ಮಾಡಿಬಿಟ್ರಿ ನೀವು. ಅಂದರೆ ಯಾಕೆ ಹೇಳಿದೆ ಅಂದರೆ, ಆ ಕಾಲದಲ್ಲಿ ಒಂದು ತಿಂಡಿ ತಿನ್ನೋ ಒಂದು ದೃಶ್ಯ ಇತ್ತು ಅಂತ ಹೇಳಿದ್ರೆ, ಯಾರೋ ವಧು ಪರೀಕ್ಷೆಗೆ ಬರ್ತಾರೆ, ತಿಂಡಿ ಕೊಡೋದು, ತಿಂಡಿ ಕೊಡ್ತಾ ಇದ್ವಿ ಅವಾಗ. ಇವಾಗ ಈವನ್ ನಮ್ಮ ದೂರದರ್ಶನದಲ್ಲೂ ನೋಡ್ತೀವಲ್ಲ ನಾವು, ಮನೆ ಕಾಫಿ ಕುಡಿತಾರೆ ಬರೀ ಕಪ್ಪಲ್ಲಿ ಹಿಂಗೆ ಅಂತ ಇರ್ತಾರೆ ಅವರು. ಕಾಫಿ ಕುಡಿಯೋ ಇರಲ್ಲ ಅಲ್ಲಿ. ಅಥವಾ ಊಟ ಅಲ್ಲಿ ಇಟ್ಟಿರ್ತಾರೆ, ಒಂದು ಅಗಳು ಕೂಡ ತಿನ್ನಲ್ಲ, ಯಾಕೆ ನೆಕ್ಸ್ಟ್ ಶಾಟಿಗೆ ಬೇಕಲ್ಲ ಅಂದ್ಬಿಟ್ಟು ಹಿಡ್ಕೊಂಡು ಮಾತಾಡ್ತಾನೆ ಇರ್ತಾರೆ. ಮನೇಲಿ ಯಾರೂ ಹಂಗೆ ಮಾಡಲ್ಲ ಅದನ್ನು. ಆದರೆ ಆಗ ತಂದಿಡ್ತಾ ಇದ್ವಿ. ಒಂದು ನಾಟಕದಲ್ಲಿ ವಧು ಪರೀಕ್ಷೆ ಒಂದು ದೃಶ್ಯಕ್ಕೋಸ್ಕರ ತಿಂಡಿ ಎಲ್ಲ ತರಿಸಿಟ್ಟಿದ್ರೆ ಇಲ್ಲಿ ಮೇಕಪ್ ಆಗ್ತಿದ್ದಂಗೆ ಇಲ್ಲಿ ಎಲ್ಲನೂ ನಟರು ಒಳಗಿದ್ದವ್ರು ತಿನ್ಕೊಂಡ್ರು, ಹೊಟ್ಟೆ ಹೆಸದವ್ರು ತಿನ್ಕೊತಾರೆ, ಏನು ಮಾಡೋಕ್ಕಾಗುತ್ತೆ. ಕಲಾಗಿತ್ತು. ಸರಿ, ಆ ದೃಶ್ಯ ಬಂದಾಗ ಪಾತ್ರಧಾರಿ ಬಂದ್ಬಿಟ್ಟು ಸೈಡ್ ವಿಂಗಲ್ಲಿ ಬಂದ ಹುಡುಕಾಡಿ, ಏನೂ ಇಲ್ಲ ಅಲ್ಲಿ. ಸರಿ, ನಾನು ಅವಾಗ ನಾಟಕಕ್ಕೆ ಅದಕ್ಕೇನಾದರೂ ಒಂದು ಎಫೆಕ್ಟ್ಸ್ ಎಲ್ಲ ನೋಡಿಸ್ಬೇಕಾದ್ರೆ ಹಿಂದ್ಗಡೆ ಹಾರ್ಮೋನಿಯಂ ಇಟ್ಕೊಂಡು ಕೂತಿರ್ತೈತೆ. ನನ್ನ ಕರೆದುಬಿಟ್ಟಿದ್ದೇನೆ, ಏನಿಲ್ವಲ್ಲ ಅಲ್ಲಿ, ತಿಂಡಿನೇ ಇಲ್ಲ, ಏನು ಮಾಡೋದು? ಅಯ್ಯೋ, ನಾನು ಈ ಹಾರ್ಮೋನಿಯಂ ಬಿಟ್ಟು ಬರೋಕ್ಕಾಗಲ್ಲ, ಆ ಕಿಟ್ಟಿ ಇದ್ದಾನೆ, ಕಿಟ್ಟಿಗೆ ಏನಾದರೂ ಹೇಳಿ ಅರೇಂಜ್ ಮಾಡ್ತಾನೆ. ಸರಿ, ಕಿಟ್ಟಿ ಅಂತ ಅವನೊಬ್ಬ ನಮ್ಮ ಸ್ನೇಹಿತನೇ, ಅವ್ನಿಗೆ ಹೇಳಿದಾಗ ನಾನು ಮತ್ತೆ ಕೊಡ್ತೀನಿ, ನೀವು ಕೆಲಸ ಮಾಡಿ, ತಿಂಡಿ ಇಲ್ಲ ಇವಾಗ, ಒಳಗೆ ಹೋಗಿದ್ದೇನೆ, ಬೇಸಿಗೆ ಕಾಲ, ಸ್ವಲ್ಪ ಕೂಲ್ ಡ್ರಿಂಕ್ಸು, ತಂಪು ಪಾನೀಯ ಹಾಕ್ಕೊಡ್ತೀವಿ, ಏನೋ ಎಳಿ ಸ್ವಲ್ಪ ಸೀನು. ಸರಿ, ಇವ್ರು ಹೋದರು, ಅದೇ ಮಾಡೋದು. ಸರಿ, ಇವನು ಹೋದ, ಒಂದು 4 ಲೋಟಗಳಲ್ಲಿ, ಗಾಜಿನ ಲೋಟದಲ್ಲಿ ಕಾಣೋ ಥರ 4 ಲೋಟದಲ್ಲಿ ಒಂದು ಇದರಲ್ಲಿ ಟ್ರೈನಲ್ಲಿ 4 ಲೋಟ ಇಟ್ಟು ಕೊಟ್ಬಿಟ್ಟು ಕುಡೀರಿ ಅಂದ್ಬಿಟ್ಟು ಒಳಗೆ ಕಳಿಸ್ಬಿಟ್ಮೇಲೆ ಹಿಂದೆ ಸೈಡ್ ವೇಗಲ್ಲಿ ನಿಂತ್ಕೊಂಡು, ಯಾರೂ ಕುಡಿಬೇಡಿ ಅಂದರೆ ಎಲ್ಲರೂ ಸನ್ನೆ ಅರ್ಥ ಆಯಿತು. ಒಬ್ಬ ಮಾತ್ರ ಕುಡಿದ್ಬಿಟ್ಟು, ಕುಡಿದ ತಕ್ಷಣ ಮುಖ ಅವನಿಗೆ ಮಂಗನ ಥರ ಆಗೋಯ್ತು. ಉಗಿಲಾರ ನುಂಗ್ಲಾರ. ಸರಿ, ಆ ದೃಶ್ಯ ಮುಗಿದ ಮೇಲೆ ಒಳಗೆ ಬಂದು, ಯಾವ್ರಿ ಮನೆಗೆ ಮಾಡಿದ್ದು, ಏನು ರೀ ಕೊಟ್ಟಿದ್ದು ಅಂತ ನಾನು ಹೇಳಿದೆ. ನನಗೇನು ಮಾಡೋಕ್ಕಾಗಲಿಲ್ಲ. ಅಲ್ಲಿ ಪಕ್ಕದಲ್ಲಿ ಬಿಲ್ಡಿಂಗ್ ಕಟ್ತಾಯಿದ್ರು. ಆ ಬಿಲ್ಡಿಂಗ್ ಕಟ್ಟಿದ ಪಾಚಿ ನೀರೆಲ್ಲ ಒಂದು ತೊಟ್ಟಿಲಿ ಸೇರಿತ್ತು. ಹೋಗ 4 ಗ್ಲಾಸ್ ಅದ್ರಲ್ಲಿ ತೊಗೊಂಡು, ನ್ಯಾಚುರಲ್ ಕಲರ್ ಇತ್ತು, ಅದಕ್ಕೆ ಕಾಣ್ತಾ ಇತ್ತು, ತಂಪನಿ ಥರ ಕಾಣ್ತಾ ಇತ್ತು ಅದನ್ನು. ಸೊ ಸರಿ, ಎಲ್ಲನೂ ಅಲ್ಲಿ ಹಸುಗಳು, ಕತ್ತೆಗಳು, ನಾಯಿಗಳು ಓಡಾಡ್ತಾ ಇರ್ತವೆ. ಸುಮ್ಮನೆ ಮಾಹಿತಿ ಕೇಳಿದ್ದೆ, ಎಲ್ಲ ಆಯಿತು, ಎಲ್ಲ ಪಾವನ ಆಯಿತು ಜನ್ಮ. ಸರಿ, ಆದರೆ ಅಲ್ಲಿ ಇನ್ನೊಂದು ನಡೆದಿದ್ದೇನೆಂದರೆ, ಆತನ ಕೈಗೆ, ಆ ಕಿಟ್ಟಿಯನ್ನು ಹುಡುಗ ಇವನ ಕೈಗೆ, ಇವನು ಬಡವನ ಪಾತ್ರ ಮಾಡ್ತಾಯಿದ್ದೀನಿ, ನನ್ನ ಉಂಗುರ ಬೇಡ, ನಾಟಕದಲ್ಲಿ ಉಂಗುರ ಕಾಣಿಸ್ಬಿಡುತ್ತೆ ಅಂತ ಆ ಉಂಗುರ ಆತನ ಕೈ ಕೊಟ್ಟಿದ್ದ. ಇವನು ನೀರು ತರೋ ಒಂದು ಇದರಲ್ಲಿ ಅವಸರದಲ್ಲಿ ಆ ಉಂಗುರ ಅದ್ರಲ್ಲಿ ಬಿದ್ದೋಯ್ತು ತೊಟ್ಟಿ ಒಳಗೆ. ಸರಿ, ಆಮೇಲೆ ಎಲ್ಲೋಯ್ತು ಉಂಗುರ ಅದಕ್ಕೆ. ಆವಾಗ ಅವ್ನು ಕೊಟ್ಟಿದ್ದ ಶಿಕ್ಷೆ ಏನು ಅವನಿಗೆಂದರೆ, ಆ ತೊಟ್ಟಿಲಿರೋ ನೀರೆಲ್ಲ ಎತ್ತಿ ನೀನೇ, ನಾನು ಯಾರಿಗೂ ಬಿಡೋದಿಲ್ಲ. ಅವನು ಯಾರೋ ಕೂಲಿ ಕರೆದು ಮಾಡ್ತಾನೆ, ಇಲ್ಲ ಬಿಡಲ್ಲ ನೀನೇ ಎತ್ತು. ಅದೆಲ್ಲ ಎತ್ತಿ ಅದು ನೋಡಿದ್ರೆ ಮರಳಲ್ಲಿ ಇತ್ತು ಉಂಗುರ ಅದನ್ನು. ಸೊ ಇದೊಂದು ಪ್ರಸಂಗ ಹೀಗೆ. ನೀವಿನ್ನೂ ಅಲ್ಲೇ ಇದ್ದೀರಿ, ನಾವು ನಿಮ್ಮಲ್ಲೇ ಇದ್ದೇವೆ, ನಿಮ್ಮೊಂದಿಗೆ ಇದ್ದೇವೆ. ಕನ್ನಡದ ಕೋಟಿ ಕಿವಿಗಳು ನಿಮ್ಮ ಕಿವಿಗಳನ್ನು ತೆರೆದಿರೋ ತನಕ ನಮಗೆ ನಿಮ್ಮ ಜೊತೆ ಒಂದು ಭಾವಸ್ಪಂದನ ಸಾಧ್ಯ ಆಗುತ್ತೆ. ಈ ಸೇತುವೆ ನಿರಂತರವಾಗಿರಲಿ.
ಒಂದು ಸಣ್ಣ ವಿರಾಮದ ನಂತರ ಮತ್ತೆ ಮಾತಾಡೋಣ.